ಗೇರ್ ಇದ್ದಿರಲ್ಲ, ಇದು ಮಾತ್ರ ಬೆಣ್ಣೆ ಥರ ಚೇಂಜ್ ಆಗ್ತಿದೆ. ಯಾಕೆಂದರೆ ಇದರಲ್ಲಿ ಕ್ವಿಕ್ ಶಿಫ್ಟರ್ ಇದೆ, ಆಟೋ ಬ್ಲಿಪ್ಪರ್ ಇಲ್ಲ. ಆಟೋ ಇಲ್ಲೇ ಇದೆ, ಅದೇ ಬ್ಲಿಪ್ಪರ್ ಇಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ. ಈ ಗಾಡಿ ಆಲ್ಡೋ ಡಿಫ್ರೆನ್ಸ್ ಅಂದರೆ ನಿಮಗೆ ಕ್ವಿಕ್ ಶಿಫ್ಟರ್ ಅಂದ್ಬಿಟ್ಟು ಯಾವುದೋ ಡಿಫ್ರೆಂಟ್ ಬರಲ್ಲ. ಕ್ವಿಕ್ ಶಿಫ್ಟರ್ ಅಂದರೆ ಇದೆ, ಇಲ್ಲಿ ಇದು ಗೇರು. ಈ ಕ್ವಿಕ್ ಶಿಫ್ಟರ್ ಇಲ್ಲೊಂದು ಇದು ಇದೆಯಲ್ಲ, ಇದಿಷ್ಟೇ ಕ್ವಿಕ್ ಶಿಫ್ಟರು, ಅದಕ್ಕೆ ಸೆನ್ಸರು. ಇದಿಷ್ಟೇ ಕ್ವಿಕ್ ಶಿಫ್ಟರು. ಇದು ಎಮ್ಮಿಗಿರುತ್ತೆ, R15 ಕ್ವಿಕ್ ಶಿಫ್ಟರ್ ಕೊಡಲ್ಲ. ಶಿಸ್ತು ಒಂದು ರಾಡ್ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಥರದ ಕ್ವಿಕ್ ಶಿಫ್ಟರ್ ಆಗಿರ್ಬೋದು, ಸೆನ್ಸರ್ ಆಗಿರ್ಬೋದು ಯಾವುದೂ ಇಲ್ಲ. ನೋಡ್ರಿ, ನಾನು ಕ್ಲಚ್ ಹಿಡಿಯಲ್ಲ, ಗೇರ್ ಚೇಂಜ್ ಆಗ್ತಿದೆ. ಈ ಗಾಡಿ ಪೆಟ್ರೋಲ್ ಥರನೇ ಕುಡಿಯುತ್ತೆ, ನೀರು ಥರ ಕುಡಿಯಲ್ಲ, ಬೇರೆ ಗಾಡಿ ಥರ. R15 ಬೈಕು ಪೆಟ್ರೋಲ್ ಥರ ಕುಡಿಯುತ್ತೆ, ಆದರೆ ಇವಳು ಪೆಟ್ರೋಲ್ನ ನೀರು ಥರ ಕುಡಿತಾಳೆ. ಇಷ್ಟೇ ಗುರು, R15ಗೂ KTMಗೂ ವ್ಯತ್ಯಾಸ. ಗುರು, ನನಗೆ ಇಲ್ಲಿ ಇರೋಕೆ ಇಷ್ಟ ಇಲ್ಲ ಗುರು. ನಿಮ್ಮ ಜೊತೆಲಿ ಬಂದ್ಬಿಡ್ತೀನಿ ಗುರು. ನಾನು ಯಾರಾದರೂ ಕರ್ಕೊಂಡೋಗಿ ಸಾಕಾಗ್ತೀರ ಗುರು. ಈ ಗಾಡಿ ಇರೋದು 155cc ಮಾತ್ರ ಅಷ್ಟೇ. ನೋಡೋಕ್ಕಿದು ಒಂದು 300-400cc ಬೈಕ್ ಥರ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೊಂದು ಗಾದೆ ನೆನಪಾಗುತ್ತೆ, ದೂರದ ಬೆಟ್ಟ ನುಣ್ಣಿಗೆ ಇದ್ರ ಸಾಮಾನು ಸಣ್ಣಗೆ ಅಂತ. ಏನು ಹೇಳ್ತೀರ ಅಪ್ಪು ಬಸ್ ಬಗ್ಗೆ ಏನಾರ? ಏನು ಹೇಳೋಕ್ಕಾಗುತ್ತೆ, ಇವರೇ ನಮಗೆಲ್ಲ ದೇವ್ರು. ಇಲ್ಲೇ ಮುಂದ್ಗಡೆ RC ಹೋಗ್ತಿದೆ. ಈ ಲುಕ್ ನೋಡಿದ್ರೆ ಫುಲ್ ಅಗ್ಲಿ ಆಗಿದೆ ಲುಕ್ ಇದು. ನಾನು ಒಬ್ಬ KTM ಲವರ್ ಆಗಿ ಹೇಳ್ತಿರೋದು, ಈ ಲುಕ್ನ ಚೇಂಜ್ ಮಾಡಿ ಹಳೆ ಲುಕ್ ಬಿಟ್ಟರೆ ಮಾರ್ಕೆಟು ಕಿತ್ಕೊಂಡು ಹೋಗುತ್ತೆ ಬೇರೆ ಗಾಡಿದು. ಇದ್ರ ಲುಕ್ ಬಗ್ಗೆ ಮಾತೇ ಇಲ್ಲ. ನಮ್ಮ ಇಂಡಿಯಾದಲ್ಲಿ 155cc ರೂಲ್ ಮಾಡಿದ ಗಾಡಿಗಳು ಅಂದರೆ CBZ, FZ, ಪಲ್ಸರ್ 150 ಇವೆಲ್ಲ ರೂಲ್ ಮಾಡಿದ್ವು. ಆದರೆ ಆ ರೂಲ್ನ ಬ್ರೇಕ್ ಮಾಡಿ ಅವನದೇ ಆದ ಒಂದು ರೂಲ್ನ ಫಾಲೋ ಮಾಡೋಕ್ಕಂತಲೇ ಇಂಡಿಯಾಗೆ ಬಂದಿದ್ದು, ಅದೇ ಇದು R15 ಗುರು. ಇದು ಬಂದಮೇಲೆ ಎಲ್ಲ 150cc ಗಾಡಿಗಳು ಕಿತ್ಕೊಂಡೋದು ಗುರು. ಅಷ್ಟೇ ಹಾಗೆ 155cc ಅಲ್ಲ, 200cc ಬಡ್ದು ಬಾಯಿಗೆ ಹಾಕೊಂಡಿರೋ ಗಾಡಿ ಅಂದರೆ ಅದು R15 ಮಾತ್ರ. ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ನಮ್ಮ ಜೊತೆ ವಿನಯ್ ಬ್ರೋ ಅವರು ಜಾಯ್ನ್ ಆಗ್ತಾ ಇದ್ದಾರೆ ಇದೇ ವಿಡಿಯೋದಲ್ಲಿ, R15 ಅವ್ರದ್ದು. ನಮ್ಮ ವಿನಯ್ ಬ್ರೋ ಪರಿಚಯ ನಮ್ಮ ಅಣ್ಣನಿಂದ. ಅವರು ಕ್ಲಾಸ್ಮೇಟ್ಸು. ಹಾಂ ಬ್ರೋ, ಹಾಂ ಮುಂದಿದೆ ಗಾಡಿ. ತಿರ್ಗಬೇಕಾರೆ 500 ರೂಪಾಯಿ ಅದಾವ. ನಮ್ಮ ಹತ್ರ 500 ರೂಪಾಯಿ ಅಂತ ಯೋಚನೆ ಮಾಡಿದೆಲ್ಲ, ಅದೇ ಖುಷಿ ಆಯ್ತು ನನಗೆ. 500 ರೂಪಾಯಿ ಅಷ್ಟೆಲ್ಲ ದೊಡ್ಡವರಾಗಿಲ್ಲ ಗುರಿನ. ಈ ಗಾಡಿ ತಗೊಳ್ಳೋರು ಅವರಿಗೊಂದು ಕಂಫರ್ಟ್ ಬೇಕಾಗಿರಲ್ಲ, ಅವರಿಗೆ ಪರ್ಫಾರ್ಮೆನ್ಸ್ ಬೇಕಾಗಿರಲ್ಲ, ಅವರಿಗೆ ಇನಿಷಿಯಲ್ ಪವರ್ ಬೇಕಾಗಿಲ್ಲ. ನನಗೆ ಮೈಲೇಜ್ ಬೇಕು, ನನಗೆ ಪರ್ಫಾರ್ಮೆನ್ಸ್ ಬೇಡ, ನನಗೆ ಕಂಫರ್ಟ್ ಬೇಡ, ನನಗೆ ಸರ್ವಿಸ್ ಚಾರ್ಜ್ ಕೂಡ ಜಾಸ್ತಿ ಬೇಡ ಅಂದರೆ ಆರಾಮಾಗಿ ಈ ಗಾಡಿನ ತಗೋಬೋದು. ಈ ಗಾಡಿ ಸರ್ವಿಸ್ ಚಾರ್ಜು 1000ದಿಂದ 1500ವರೆಗೆ ಬರುತ್ತೆ ಅಷ್ಟೇ ಸರ್ವೀಸು. ಯಮಾದಲ್ಲಿ ನಿಮಗೆ ಸ್ಪೇರಿಗೆ ಗುರು ಜಾಸ್ತಿ ರೇಟು, ಸರ್ವಿಸಿಗೆ ಕಾಸ್ಟ್ ಕಡಿಮೆ, ಸ್ಪೇರಿಗೆ ಜಾಸ್ತಿ ರೇಟು. ಇದರಲ್ಲಿರೋ ಕ್ವಾಲಿಟಿ ಫುಲ್ಲು ಲೋ ಕ್ವಾಲಿಟಿ. ಯಮಾದಲ್ಲಿ ನೀವು ಯಾವುದೇ ಗಾಡಿ ತಗೊಂಡ್ರು R15 ಇರಬೇಕು. ನೀವು FZ ತಗೊಂತೀನಿ ಅಂದರೆ ಎಲ್ಲ ಪಾರ್ಟ್ಸ್ಗಳು ಶೋರೂಮಲ್ಲೇ ಅಲ್ಲಾಡ್ತಿರುತ್ತೆ. ನೀವು ಗಾಡಿ ಮನೆಗೆ ತರೋದಕ್ಕಿಂತ ಮುಂಚೆನೇ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್, ದೆನ್ ವೈ ಕಣ್ಣೀರ್. ಈ ಗಾಡಿನೂ ಅಷ್ಟೇ, ಪ್ಲಾಸ್ಟಿಕ್ ಕ್ವಾಲಿಟಿ ಆಗಿರ್ಬೋದು, ಯಾವುದೂ ಅಷ್ಟು ಗಟ್ಟಿ ಇಲ್ಲ, ಒಂದು ಮಿಡ್ ರೇಂಜಿಗಿದೆ. ಕಾಸ್ಟು ಇವರು ಅಷ್ಟು 2.5 ಲಕ್ಷ ತಗೊತಾರೆ. ಯಾಕೆ ಈ ಥರ ಕ್ವಾಲಿಟಿ ಕೊಡ್ತಾರೋ ಗೊತ್ತಿಲ್ಲ. ಭಾಳ ಜನಕ್ಕೆ ಗೊತ್ತೇ ಇರಲ್ಲ. ನೀವು ಬಜಾಜಲ್ಲಿ 150 ತಗೊಂಡ್ರೆ ನಿಮಗೆ ಸ್ವಿಚ್ಗಳಲ್ಲಿ ಲೈಟ್ಗಳು ಕೊಡ್ತಾರೆ, ಆದರೆ ಇದರಲ್ಲಿ ಯಾವ ಸ್ವಿಚ್ಗಳಿಗೂ ಲೈಟ್ಗಳು ಇಲ್ಲ, ಎಲ್ಲ ಬರೀ ಪ್ರಿಂಟ್ಗಳಿದೆ. ಆಲ್ರೆಡಿ ಅಳಿಸೋಗ್ಬಿಟ್ಟಿದೆ ಪ್ರಿಂಟ್ಗಳು. ಇಲ್ಲಿ ನೋಡಿ, ಕೀಲ್ ಸ್ವಿಚ್ ನೋಡ್ಬೋದು, ಇದರಲ್ಲೂ ಅಳಿಸೋಗಿದೆ, ಇದರಲ್ಲೂ ಅಳಿಸೋಗಿದೆ. ನಿಮಗೆ ಯಾವ ಗಾಡಿ ಇಷ್ಟ ಆಯಿತು ಅಂತ ಕಾಮೆಂಟಲ್ಲಿ ಮಾಡಿ. ರೆಡ್ ಗಾಡಿ ಇಷ್ಟ ಆಯಿತಾ, ಇಲ್ಲ R15M ಇಷ್ಟ ಆಯಿತಾ? ಇದು ಸಿಲ್ವರ್ ಬ್ಲ್ಯಾಕ್, ಇದು ಬ್ಲ್ಯಾಕ್ ಮತ್ತು ರೆಡ್ ಇದೆ, ಇದು ಸಿಲ್ವರ್ ಮತ್ತು ಬ್ಲ್ಯಾಕ್ ಇದೆ. That's a great question. I don't know actually. ಮಂಡಿ ನೋವೈತೆ, ಕಾಲು ನೋವೈತೆ, ಬೆನ್ನು ನೋವೈತೆ ಅನ್ನೋರು ಇದನ್ನು ಆರಾಮಾಗಿ ತಗೋಬೋದು. ಯಾಕಂದರೆ ಇದನ್ನು ತಗೊಂಡ ಮೇಲೆ ನಿಮಗೆ ಎಲ್ಲ ಕಡೆ ನೋವು ಬರುತ್ತೆ ಗುರು. ಕಂಪ್ಲೀಟ್ ಬಾಡಿನೇ ನೋವಾಗುತ್ತೆ. ಯಾಕಂದರೆ ಇದರಲ್ಲಿ ಕಂಫರ್ಟ್ ಮಾತ್ರ ಒಂದು ಚೂರು ಇಲ್ಲ. ನಮಗೆ ಆಲ್ರೆಡಿ ಎಲ್ಲ ಹೊಡಿತಾ ಇದ್ದೀನಿ, ಅಲ್ಲೇ ಬೆನ್ನು, ಕಾಲು, ಕೈ ಎಲ್ಲ. ಯವ್ವ
ಎಲ್ಲ ಕಡೆ ನೋವು ಗುರು ಈ ಗಾಡಿ ಹೊಡೆಯೋದ್ರಿಂದ. ಅದು ನಿನ್ನ ಕರ್ತವ್ಯ ನೀನು ಮಾಡಯ್ಯ, ಇಲ್ಲಾಂದ್ರೆ ಕೂಲಿ ಕೆಲಸಕ್ಕೆ ಹೋಗು. ಯಾವನ್ ಕರ್ದ ನಿನಗೆ? ಆಮೇಲೆ ನಿಮಗೆ ಗೊತ್ತೇ ಆಗಲ್ಲ ಕೈ ನೋಯ್ತಿತ್ತ ಕಾಲು ನೋಯ್ತಿತ್ತ ಅಂತ, ಯಾಕಂದರೆ ಎಲ್ಲ ಕಡೆನೂ ನೋವ್ತಾನೆ ಇರುತ್ತೆ. ನೀವು R15 V3ಯಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನೋಡ್ತಿದ್ರಿ, ಬಟ್ ಇದರಲ್ಲಿ KYB ಅವ್ರದ್ದು ಇನ್ವರ್ಟೆಡ್ ಸಸ್ಪೆನ್ಷನ್ ನೋಡ್ತಾ ಇದ್ದೀರಾ. ಈ ಇನ್ವರ್ಟೆಡ್ ಸಸ್ಪೆನ್ಷನ್ KYB ಅವ್ರದ್ದೇ ಕಯಾಬಾ ಅಂತ. KYB ಅಂದರೆ ಕಯಾಬಾ. ಅವರು ಇನ್ವರ್ಟೆಡ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಮೊನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಅಡ್ಜಸ್ಟೇಬಲ್ ಅಂದರೆ ಇದು ನಾನ್ ಅಡ್ಜಸ್ಟೇಬಲ್, ಇದು ಮೊನೋಶಾಕ್ ಸಸ್ಪೆನ್ಷನ್ ನಾನ್ ಅಡ್ಜಸ್ಟೇಬಲ್ ಇದೆ. ಫ್ರಂಟು ಅಷ್ಟೇ ನಾನ್ ಅಡ್ಜಸ್ಟೇಬಲು, ಬ್ಯಾಕು ಫ್ರಂಟು ಎರಡು ನಾನ್ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಇದೆ. ಹಂಗಾಗಿ ಫುಲ್ ಸ್ಟಿಫ್ ಆಗಿದೆ. ಇದ್ರ ಸಸ್ಪೆನ್ಷನ್ನ ಟೆಸ್ಟ್ ಮಾಡೋದಂದರೆ ಅದು ಇದರಲ್ಲೇ ಟೆಸ್ಟ್ ಮಾಡಬೇಕು. ಯಪ್ಪ ಬೀಜಕ್ಕೆ ಹೊಡಿತಲ್ಲಪ್ಪ ಈ ಥರ ಇದ್ರೆ. ಲೈಟ್ ನೋಡೋದಾದ್ರೆ ಸಿಂಗಲ್ ಪ್ರೊಜೆಕ್ಟರ್ ಲೈಟ್ ಇದೆ, ಫುಲ್ ಫೋಕಸ್ ಇದೆ, ಮತ್ತು ಡೇ ಟೈಮ್ ರನ್ನಿಂಗ್ 2 ಲ್ಯಾಂಪ್ ಕೊಟ್ಟಿದ್ದಾರೆ. ಇದು ಆಲ್ರೆಡಿ ಹೆಡ್ಲೈಟ್ ಆನ್ ಆಗಿದೆ. ಇದರಲ್ಲೂ ನೋಡ್ಬೋದು ನೀವು. ML ಕೂಡ ಅಷ್ಟೇ ಸಿಂಗಲ್ ಪ್ರೊಜೆಕ್ಟ್ ಲ್ಯಾಂಪ್ ಇರುತ್ತೆ, ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಇದೆ. ಇದು ಬ್ಲೂ ಮಾಡಿಸಿದ್ದಾರೆ. R15 ಲುಕ್ಕು ಒಂಥರ ಸೆಕ್ಸಿ ಆಗಿದೆ. ಇದ್ರ ಲುಕ್ಕೇ ಬೇರೆ ಲೆವೆಲು. ಈ ಡಿಸೈನ್ ಮಾಡಿದವರಿಗೆ ಕೇಟ ಮಾಡಿಸಿ ಡಿಸೈನ್ ಮಾಡ್ದವನಿಗೆ ಕರ್ಕೊಂಡು ಹೋಗಿ ನಿಲ್ಲಿಸ್ಬೇಕಲ್ಲಿ. ಏನಂತ ಡಿಸೈನ್ ಮಾಡ್ಯಾರ. ಇಂಡಿಯಾದಲ್ಲಿ ಯಾರು ಟ್ರ್ಯಾಕಿಗೆ ತಗೊಂಡು ಹೋಗಲ್ಲ ಗಾಡಿಗಳನ್ನ. ಡಿಸೈನ್ ಮಾಡೋರು ಅವ್ರಿಗೆ ಗೊತ್ತೈದೋ ಇಲ್ಲೋ ಗೊತ್ತಿಲ್ಲ. ಇಂಡಿಯಾದಲ್ಲಿ ಫಸ್ಟ್ ನೋಡೋದ್ರ ಲುಕ್ಕು. ಈ ಗಾಡಿ ಲುಕ್ ನೋಡ್ಬಿಡ್ರಿ, 2 ಗಾಡಿದು ಪ್ರಪಂಚ ತಲೆಕೆಳಗಾರೋ ಸರಿ. ಇವತ್ತು ರಾತ್ರಿ ಸೆಕ್ಸಿ ಗುರು ಗಾಡಿಗಳು. ಈ ಗಾಡಿ R15 ವರ್ಷನ್ 4. ಈ ಗಾಡಿ ಬಂದ್ಬಿಟ್ಟು ನಿಮಗೆ R15M. M ಅಂದರೆ ಮನಿ. ಆಮೇಲೆ ಮೈಲೇಜು ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ಇದರಲ್ಲಿ 11 ಲೀಟರ್ ಫ್ಯೂಯಲ್ ಟ್ಯಾಂಕ್ ಇದೆ. ಅಂದಾಜು ನಿಮಗೆ ಇದು 45 ಮೈಲೇಜ್ ಕೊಡುತ್ತಂದ್ರೂ ಎಷ್ಟು 45 ಇಂಟು ಅಂದಾಜು 11 ಲೀಟರ್ ಅಂದರೆ ಆರಾಮಾಗಿ 550 ಎಲ್ಲ ಆರಾಮಾಗಿ ಹೋಗುತ್ತೆ. ಇದು ಫುಲ್ ಟ್ಯಾಂಕಲ್ಲಿ ಒನ್ ಟೈಮ್ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಆರಾಮಾಗಿ ನೀವು 550 ಕಿಲೋಮೀಟರ್ಸ್ ಆರಾಮಾಗಿ ರನ್ ಮಾಡ್ಬೋದು. ಆಮೇಲೆ ಅದರಲ್ಲಿ ಎಷ್ಟು ಪವರ್ ಇದೆ ಅಂತ. ಈ ಗಾಡಿಯಲ್ಲಿರೋದು 155cc ಸಿಂಗಲ್ ಸಿಲಿಂಡರ್ SOHC F1 ಇಂಜಿನ್ ವಿತ್ VVA ಅಂದರೆ ಇಲ್ಲಿದೆ ನೋಡಿ, VVA. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಇನ್ನೊಂದು ನನ್ನ ಜೊತೆಗಿರೋ ಗಾಡಿನ ಆ ಗಾಡಿ ಮೀರಿಸುತ್ತಾ ಅಂತ ಎಲ್ಲರೂ ಅದೇ ನೋಡೋದು. ಲುಕ್ಕೇ ಚೆನ್ನಾಗಿರ್ಬೇಕು ಫಸ್ಟು. ಯಾರು ಏರೋಡೈನಮಿಕ್ ನೋಡಲ್ಲ, ಯಾರು ಅದನ್ನು ತಗೊಂಡೋಗಿ ಟ್ರ್ಯಾಕಲ್ಲಿ ಓಡಿಸಲ್ಲ. ಬಟ್ ಇಂಡಿಯಾದಲ್ಲಿ ಯಾರು ಟ್ರ್ಯಾಕ್ಗೋಸ್ಕರ ಗಾಡಿ ತಗೊಳಲ್ಲ ಗುರು. ಅರ್ಧ ಜನ ತಗೊಳೋದೇ ಕೊತ್ತಂಬರಿ ಸೊಪ್ಪು ತರಕ್ಕೆ. ರಾತ್ರಿ 1 ಗಂಟೆಗೆ ಕೊತ್ತಿಮೀರಿ ಸೊಪ್ಪು ತಗೊಂಡು ಬಂದಿದ್ದು ಅಂಗಡಿನಲ್ಲಿ. ಕರಿಬೇವು ತರಕ್ಕೆ, ಮೊಟ್ಟಿ ತರಕ್ಕೆ, ಚಿಕನ್ ತರಕ್ಕೆ, ಮಟನ್ ತರಕ್ಕೆ. ಅದನ್ನ ಬಿಟ್ಟು ಯಾವುದಕ್ಕೂ ಇಲ್ಲ. ಹುಡುಗಿನ ಹಾಕೊಂಡು ತಿರ್ಗಕ್ಕೆ ಟೈಮು ಇಲ್ಲ, ನನ್ನ ಹತ್ರ ಪುರ್ಸೊತ್ತು ಇಲ್ಲ. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕೆಲಸ ಏನು, ನಾನೇನು ಕೆಲಸ ಮಾಡಬೇಕು, ಇದಷ್ಟೇ ನಾನು ಕನ್ಸು ಕಾಣೋದು. ಸೀಟ್ 8 ಬಂದು 815 ಇದೆ. ಆರಾಮಾಗಿ ಕುಳ್ಳಕ್ಕಿದ್ದವರು ಆರಾಮಾಗಿ ಇದನ್ನು ಕುತ್ಕೋಬೋದು, ಆರಾಮಾಗಿ ಕಾಲು ಸಿಗುತ್ತೆ. ಇದೂ ಅಷ್ಟೇ ಸೀಟ್ ನೋಡಿ ಫುಲ್ ಸೆಕ್ಸಿ ಆಗಿದೆ. ಎಷ್ಟು ಸ್ಮೂತ್ ಇಲ್ಲ, ಬಟ್ ಹಾರ್ಡಾಗಿದೆ. ಓಕೆ ಬ್ರೋ, ಆರಾಮಾಗಿ ಕೂರ್ಬೋದು, ಅಂಡು ಏನೋ ನೋವು ಬರೋಲ್ಲ. ಇದು ಪಿಲಿಯನ್ ಸೀಟು, ಇದು ಮಾತ್ರ ಫುಲ್ ಹಾರ್ಡಾಗಿದೆ. ಪಿಲಿಯನ್ ಕುಂತಾಗ ನೀವು ಏನಾರು ಕೈಯಾಗಿ ಹಿಡ್ಕೋಬೇಕಂದ್ರೆ ಡೈರೆಕ್ಟ್ ಇದನ್ನೇ ಹಿಡ್ಕೋಬೇಕು. ಇದನ್ನ ಹಿಡ್ಕೊಂಡ್ರೆ ಡೈರೆಕ್ಟ್ ಕೈಗೆ ಬಂದುಬಿಡುತ್ತೆ. ಇದು ಆಲ್ರೆಡಿ ಈ ಗಾಡಿದು ಮುರಿದಿದೆ ಆ ಸೈಡಿಂದು. ಇಳಿಯಬೇಕಾದ್ರೆ ಈ ಸೈಡ್ಗಾರ ಓದಿತೀರ ಇಲ್ಲ ಈ ಸೈಡ್ಗಾರ ಓದಿತೀರ, ಎಲ್ಲರೂ ಬಂದು ಪಕ್ಕ ಮುರಿತೀರ. ಏನು ಗುರು, ಈ ನೋಡಿ ಮರ ಎಲ್ಲ ಕಡಿದು ಏನು ಮಾಡ್ಬೇಕಂತ ಅದಾರ ಗುರು. ಮೊದಲೇ ಮಳೆ ಇಲ್ಲ ಅಂದರೆ ಪಾಪ ರೈತರಿಗೆ ಬೆಳೆ ಇಲ್ಲ. ಬೆಳೆ ಇಲ್ಲ ಅಂದರೆ ಎಲ್ಲ ಹೆಂಗೆ ಬದುಕ್ತಾರೆ ಈ ಥರ ಮರಗಳೆಲ್ಲ ಕಡಿದ್ರೆ. ರೋಡ್ ಮಾಡೋಕ್ಕೋಸ್ಕರ ಕಡಿತಾರೋ ಇಲ್ಲ ಇದಕ್ಕೆ ಕಡಿತಾರೋ ಗೊತ್ತಿಲ್ಲ. ಎಲ್ಲ ಮರಗಳೆಲ್ಲ ಕಡ್ದಾಕ್ಬಿಟ್ಟಾರೆ ರೋಡ್ಗುರು ಫುಲ್ಲು. ಮರ ಕಡ್ದು ಹೆಂಗೆ ಕುಂತವ್ರೆ ನೋಡ್ಗುರು. ಇದೆಲ್ಲ ಮರ ಪಾಪ ಬದುಕಿ ಬಾಳ್ಬೇಕಾಗಿರೋ ಮರಗಳಿವು ಎಲ್ಲ ಕಡ್ದು ಬಿಸಾಕ್ಬಿಟ್ಟವ್ರೆ. R15M ಮತ್ತು R15ಅಲ್ಲಿ ಬೈಬ್ರೆ ಬ್ರೇಕ್ ಇದೆ. ಬ್ಯಾಕ್ ಸೈಡ್ ನೋಡೋದ್ರೆ ನಿಮಗೆ ಇದು ಬೈಬೇ ಇಲ್ಲ, ನಿಸಾನ್ ಅವ್ರದ್ದು ಇದೆ. ಇದು ಯಾಕೆ ಆ ಕಂಪ್ನಿ 2 ಕಂಪ್ನಿನ ಯೂಸ್ ಮಾಡಿದ್ರೆ ನಮಗೆ ಗೊತ್ತಿಲ್ಲ. ಇದರಲ್ಲಿರೋ ಟೆಕ್ನಾಲಜಿ ಅಂದರೆ
VVA ಇಂದ ಇದು 1700 RPM ಅಲ್ಲಿ VVA ಆನ್ ಆಗುತ್ತೆ. VVA ಆನ್ ಆದರೆ ಇದು ರಾಕ್ಷಸ ಆದಂಗೆ ಆಗ್ಬಿಡುತ್ತೆ. ಆರಾಮಾಗಿ ನೀವು ವಾಸಿನಾರ ತರ್ರಿ, ಡ್ಯೂಕ್ ಅರ ತರ್ರಿ, ಇಲ್ಲ ಯಾವುದೇ 200cc ಗಾಡಿ ತಂದ್ರೂ ಆರಾಮಾಗಿ ಕಿತ್ಕೊಂಡು ಹೋಗ್ಬಿಡುತ್ತೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸರಿ ಬ್ರೋ. ಇನ್ನೊಂದು, ಈ ಗಾಡಿ ಯಮೋದರಿಗೂ ಗೊತ್ತು 155cc ಯಾವುದೇ ಕಾರಣಕ್ಕೂ ಸೌಂಡ್ ಮಾಡಲ್ಲ ಅಂತ ಸೈಲೆನ್ಸರಲ್ಲಿ. ಹಂಗಾಗಿ ಇದಕ್ಕೆ 6ನೇ ಡಬಲ್ ಕೊಟ್ಬಿಟ್ಟಿದ್ದಾರೆ. 6ನೇ ಬರೋಬ್ಬರಿ ಸೌಂಡ್ ಮಾಡೋದು ಗುರು. ನೋ ಕಾಮೆಂಟ್ಸ್. ಇದರಲ್ಲಿ ಇನ್ನೊಂದು ಫ್ಯೂಚರ್ ಇದೆ, ಗಾಡಿಯಿಂದ ಡೈರೆಕ್ಟ್ ಮೊಬೈಲಿಗೆ ಕನೆಕ್ಟ್ ಮಾಡ್ಬೋದು. ಬ್ರೋ ಇದು ಹೆಂಗೆ ಕನೆಕ್ಟ್ ಮಾಡೋದು? ಬ್ರೋ ಏನಿಲ್ಲ, ಸಿಂಪಲ್. ಏನಂದರೆ ಯಮ ಕನೆಕ್ಟ್ ಅಂದರೆ ವೈ ಕನೆಕ್ಟ್ ಅಂತ ಒಂದು ಆ್ಯಪ್ ಇದೆ, ಇಲ್ಲಿ ಕಾಣಿಸ್ತಿದೆ ಅಲ್ಲ. ಈ ಆ್ಯಪ್ನ ಕ್ಲಿಕ್ ಮಾಡಿದರೆ ನೋಡ್ರಿ, ಇಲ್ಲಿ ನಿಮ್ಗೆ ತೋರಿಸ್ತೀವಿ ಇವಾಗ ಎಷ್ಟು ಗಾಡಿ ರನ್ ಆಗಿದೆ ಅಂತ ಫಸ್ಟ್ ತೋರಿಸುತ್ತೆ. 483 ಒಂದು ಗಾಡಿ ರನ್ ಆಗಿದೆ. ಆ್ಯಂಡ್ ಏನಂದರೆ ನಾವು ಲಾಸ್ಟ್ ಎಲ್ಲಿ ಲೊಕೇಶನಲ್ಲಿ ಪಾರ್ಕ್ ಮಾಡಿರ್ತೀವಿ ಆ ಲೊಕೇಶನ್ ತೋರಿಸುತ್ತೆ, ಮತ್ತು ನಮಗೆ ರಿಗಾರ್ಡಿಂಗ್ ಡಾಟಾ ಎಲ್ಲ ತೋರಿಸುತ್ತೆ. ಇಲ್ಲಿ ನೋಡಿರಿ, ಸಪೋಸ್ ಇವಾಗ ನಾವು ಪೆಟ್ರೋಲ್ ಎಷ್ಟು ಹಾಕಿದ್ದೀವಿ, ಎಷ್ಟು ಕಿಲೋಮೀಟರ್ ರನ್ ಆಗಿದೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. TCS, ಇಲ್ಲಿ TCS ಅಂತ ಕಾಣಿಸ್ತಿದೆನಾ? TCS ಆನ್ ಇದೆ. TCS ಅಂದರೆ ಟ್ರ್ಯಾಕ್ಷನ್ ಕಂಟ್ರೋಲ್. ನಿಮಗೆ TCS ಅಲ್ಲಿ ಏನಾಗುತ್ತೆ ಅಂದರೆ, ಫ್ರಂಟ್ ವೀಲ್ ಎಷ್ಟು ರನ್ ಆಗುತ್ತೋ ಬ್ಯಾಕ್ ವೀಲ್ ಕೂಡ ಅಷ್ಟೇ ರನ್ ಆಗುತ್ತೆ. ಯಾವುದೇ ಥರದ ಸ್ಪಿನ್ ಆಗಲ್ಲ. ಆ ವೀಲು ಕಟ್ ಹೊಡೆಬೇಕಾಗಿರ್ಬೋದು, ಸ್ಕಿಡ್ ಆಗೋದಲ್ಲಿ, ಸ್ಪಿನ್ ಆಗೋದಲ್ಲಿ ಯಾವುದೇ ಕಾರಣಕ್ಕೂ ಆಗಲ್ಲ. ನೀವು ಎಕ್ಸ್ಲೇಟ್ರು ಒಂದೇ ಬಡ್ಡಿ ಜಾಸ್ತಿ ಕೊಟ್ಟರು ಬ್ಯಾಕ್ ವೀಲು, ಫ್ರಂಟ್ ವೀಲ್ ಎಷ್ಟು ಮೂವ್ ಆಗ್ತಿರುತ್ತೋ ಬ್ಯಾಕ್ ವೀಲು ಅಷ್ಟೇ ಮೂವ್ ಆಗುತ್ತೆ. ಏಕ್ದಮ್ ಸ್ಪೀಡ್ ಆಗಲ್ಲ ಬ್ಯಾಕ್ ವೀಲು. ಇದರಲ್ಲಿ ಯೂಸ್ ಮಾಡಿರೋದು ಡೆಲ್ಟಾ ಬಾಕ್ಸ್ ಫ್ರೇಮ್ ಮತ್ತು ಅಲ್ಯೂಮಿನಿಯಂ ಸಿಂಗಮ್ ಯೂಸ್ ಮಾಡಿದ್ದಾರೆ. ಡೆಲ್ಟಾ ಬಾಕ್ಸ್ ಫ್ರೇಮ್ ಇದು RF5 ಫಸ್ಟ್ ಬಂದಿದ್ದು. ಬ್ರೋ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಮಾಡೋಕ್ಕೆ, ಗಾಡಿ ಕೊಟ್ಟಿದ್ದಕ್ಕೆ, ರಿವ್ಯೂಗೆ. ಬ್ರೋ ನಮ್ಮ ಬಾಸ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ವಿಡಿಯೋ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಏನು ಹೇಳ್ತೀರಾ ಅಪ್ಪು ಬಾಸ್ ಬಗ್ಗೆ ಏನಾರ? ಏನು ಹೇಳೋಕ್ಕಾಗುತ್ತೆ, ಇವರೇ ನಮಗೆಲ್ಲ ದೇವರು. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಪ್ರೀತಿನೇ ಹಿಡ್ಕೊಂಡು ನಾವೆಲ್ಲನೂ ತಗೊಳಕ್ಕಾಗಲ್ಲ. ಪ್ರೀತಿನೇ ಹಿಡ್ಕೊಂಡು ಶೋರೂಮಿಗೆ ಸರ್ ನಾನು ಪ್ರೀತಿ ಮಾಡ್ತೀನಿ, ನನಗೆ ಕಾರ್ ಕೊಡಿ ಅಂದರೆ ಅವ್ನು ಶೋರೂಮಲ್ಲಿ ಕಾರ್ ಕೊಡೋಲ್ಲ, ದುಡ್ಡೇ ಕೇಳೋದು. ನಮ್ಮ ಹತ್ರ ಪ್ರೀತಿ ಇದೆ ಅಂತೇಳಿ ಎಲ್ಲನೂ ಸಿಗೋಲ್ಲ, ಹಂಗಂತೇಳಿ ದುಡ್ಡಿದೆ ಅಂತಲೂ ಎಲ್ಲನೂ ಸಿಗೋಲ್ಲ. ಒಂದು ಹುಡುಗಿ ನಾವು ಯಾರನ್ನೇ ಪ್ರೀತಿ ಮಾಡ್ತೀವಿ ಅಂತೇಳಿ ದುಡ್ಡು ನಮ್ಮ ಹತ್ರ ದುಡ್ಡಿದೆ ಅಂತೇಳಿ ಯಾರೂ ಪ್ರೀತಿನೂ ಮಾಡಲ್ಲ. ಪ್ರೀತಿ ಜೀವನಕ್ಕೆ, ದುಡ್ಡು ಆ ಜೀವನ ನಡೆಸೋಕ್ಕೆ. ಪ್ರೀತಿನೂ ಇವ್ನು ಕೊಡ್ತಾ ಇರ್ದ ಗ್ಲಾಸ್ ಟೀಗೆ ಹಂಸಲೇಖ ಅವ್ರನ್ನ ಯಾಕ್ರೆ ಇಲ್ಲಿಗೆ ಹೇಳಿದ್ದೀರಾ? ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ.